ಇವು ಎಲ್ಲರಿಗೂ ಬರ್ತವೆ. ನನ್ನ ಮಗ ಒಂದ್ಸರಿ ನಂತರ ಮಾತಾಡ್ತಿದ್ದ, ಡ್ಯಾಡಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಲ್ಲೇ. ನಾವ್ ಎಷ್ಟು ಕಷ್ಟಪಡ್ತಿದೀವಿ ಗೊತ್ತೇನು? ವಾರದಲ್ಲಿ ಶನಿವಾರ ಮಾತ್ರ ಅನ್ನ ತಿಂತಿದ್ದ ಕಣೋ. ಅವತ್ ಬಿಟ್ರೆ ಮಿಕ್ಕಿದ ದಿವಸ ಎಲ್ಲ ಜೋಳದ ಮುದ್ದೆ ತಿಂತೀವಿ ಬದುಕರು. ಏನು ಇರ್ಲಿಲ್ಲ, ಹಗಲು ರಾತ್ರಿ ಕಷ್ಟ ಬಿದ್ದಿಗಳು ಇಲ್ಲಿಂದ ಬರೋಕೆ, ನಿಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿಡಕ್ಕೆ ಅಂದ್ರೆ ಯಾವತ್ತೋ ಮಾಡಿದ್ದು ಹೇಳ್ತಿ, ಈಗ ಮಾಡೋದು ಹೇಳಿ ಡ್ಯಾಡಿ ಅಂತ. ಅವನಿಗೇನು ತೊಂದರೆನೇ ಇಲ್ಲ. ನಾನು ಹಾಕ ಅಂಡರ್ವೇರು 40 ರೂಪಾಯಿದು, ಅವ್ನ ಹಾಕ ಅಂಡರ್ವೇರ್ ಎಷ್ಟಲ್ಲ ಆದ್ರೂ 3,000 ರೂಪಾಯಿದು. ಎಲ್ಲಿಂದ ಎಲ್ಲಿಗವ್ರೆ ಮಕ್ಕಳು? ನೀನ್ ಏನ್ ಮಾಡಿದ್ರು ನಿಮ್ ಮಕ್ಕಳು ಮಾಡೋದು ಇಷ್ಟೇ ಕೆಲಸ, ಅಷ್ಟೇ. ಅದರಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನಾದ್ರೂ ಅವಕಾಶಗಳು ಸಿಕ್ಕಿದಾಗ ಸಾಮಾಜಿಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಬಹುಶಃ ನಮ್ಮ ಜೀವನ ಸಾರ್ಥಕತೆಯ ಬದುಕನ್ನು ನಾವು ಈ ಜೀವನದಲ್ಲಿ ಹುಟ್ಟಿದೀವಿ, ಬದುಕಿ ಹೋಗ್ತೀವಿ ಅಂತಕ್ಕಂಥ ಒಂದು ಮನೋಭಾವವನ್ನು ಯಾರಾದ್ರೂ ಇಟ್ಕೊಂಡಿದ್ರೆ ಇವು ಎಲ್ಲರಿಗೂ ಬರ್ತವೆ. ನನ್ನ ಮಗ ಒಂದ್ಸರಿ ನಂತರ ಮಾತಾಡ್ತಿದ್ದ, ಡ್ಯಾಡಿ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಲ್ಲೇ. ನಾವ್ ಎಷ್ಟು ಕಷ್ಟಪಡ್ತಿದೀವಿ ಗೊತ್ತೇನು? ವಾರದಲ್ಲಿ ಶನಿವಾರ ಮಾತ್ರ ಅನ್ನ ತಿಂತಿದ್ದ ಕಣೋ. ಅವತ್ ಬಿಟ್ರೆ ಮಿಕ್ಕಿದ ದಿವಸ ಎಲ್ಲ ಜೋಳದ ಮುದ್ದೆ ತಿಂತೀವಿ ಬದುಕರು. ಏನು ಇರ್ಲಿಲ್ಲ, ಹಗಲು ರಾತ್ರಿ ಕಷ್ಟ ಬಿದ್ದಿಗಳು ಇಲ್ಲಿಂದ ಬರೋಕೆ, ನಿಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿಡಕ್ಕೆ ಅಂದ್ರೆ ಯಾವತ್ತೋ ಮಾಡಿದ್ದು ಹೇಳ್ತಿ, ಈಗ ಮಾಡೋದು ಹೇಳಿ ಡ್ಯಾಡಿ ಅಂತ. ಅವನಿಗೇನು ತೊಂದರೆನೇ ಇಲ್ಲ. ನಾನು ಹಾಕ ಅಂಡರ್ವೇರು 40 ರೂಪಾಯಿದು, ಅವ್ನ ಹಾಕ ಅಂಡರ್ವೇರ್ ಎಷ್ಟಲ್ಲ ಆದ್ರೂ 3,000 ರೂಪಾಯಿದು. ಎಲ್ಲಿಂದ ಎಲ್ಲಿಗವ್ರೆ ಮಕ್ಕಳು? ನೀನ್ ಏನ್ ಮಾಡಿದ್ರು ನಿಮ್ ಮಕ್ಕಳು ಮಾಡೋದು ಇಷ್ಟೇ ಕೆಲಸ, ಅಷ್ಟೇ. ಅದರಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನಾದ್ರೂ ಅವಕಾಶಗಳು ಸಿಕ್ಕಿದಾಗ ಸಾಮಾಜಿಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಬಹುಶಃ ನಮ್ಮ ಜೀವನ ಸಾರ್ಥಕತೆಯ ಬದುಕನ್ನು ನಾವು ಈ ಜೀವನದಲ್ಲಿ ಹುಟ್ಟಿದೀವಿ, ಬದುಕಿ ಹೋಗ್ತೀವಿ ಅಂತಕ್ಕಂಥ ಒಂದು ಮನೋಭಾವವನ್ನು ಯಾರಾದ್ರೂ ಇಟ್ಕೊಂಡಿದ್ರೆ